ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಬಹಳ ಜೋರಾಗಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೆ ಕಾರಣಿಕ ಕಾಂತೇರಿ ಜುಮಾದ ದೇವಸ್ಥಾನ ಉಳಿಸಲು ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ನೆಲ್ಲಿದಡಿ ಗುತ್ತು ಉಳಿಸುವಂತ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಕ್ತಿ ಹತ್ರ ಆತ್ಮದ ಭಕ್ತಿನ ಒಂದೇ ಮಂತ್ರ ಸ್ವಾಮಿ ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3,000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡುತ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡುತ್ತಿಲ್ಲ ಎನ್ನುವ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ. ಇವತ್ತಿನವರೆಗೆ ಯಾವ ರಾಜಕಾರಣಿಯೂ ಅಲ್ಲಿ ಹೋಗಲಿಲ್ಲ. ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಬಹಳ ಜೋರಾಗಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೆ ಕಾರಣಿಕ ಕಾಂತೇರಿ ಜುಮಾದ ದೇವಸ್ಥಾನ ಉಳಿಸಲು ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ನೆಲ್ಲಿದಡಿ ಗುತ್ತು ಉಳಿಸುವಂತ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಕ್ತಿ ಹತ್ರ ಆತ್ಮದ ಭಕ್ತಿನ ಒಂದೇ ಮಂತ್ರ ಸ್ವಾಮಿ ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3,000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡುತ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡುತ್ತಿಲ್ಲ ಎನ್ನುವ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ. ಇವತ್ತಿನವರೆಗೆ ಯಾವ ರಾಜಕಾರಣಿಯೂ ಅಲ್ಲಿ ಹೋಗಲಿಲ್ಲ. ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ.
ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಬಹಳ ಜೋರಾಗಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೆ ಕಾರಣಿಕ ಕಾಂತೇರಿ ಜುಮಾದ ದೇವಸ್ಥಾನ ಉಳಿಸಲು ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ನೆಲ್ಲಿದಡಿ ಗುತ್ತು ಉಳಿಸುವಂತ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಕ್ತಿ ಆಗ್ತದೆ. ಆತ್ಮದ ಭಕ್ತಿನ ಒಂದೇ ಮಂತ್ರ ಸ್ವಾಮಿ ಗಣಪತಿ. ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3,000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡುತ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡುತ್ತಿಲ್ಲ ಎನ್ನುವ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ. ಇವತ್ತಿನವರೆಗೆ ಯಾವ ರಾಜಕಾರಣಿಯೂ ಅಲ್ಲಿ ಹೋಗಲಿಲ್ಲ. ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಬಹಳ ಜೋರಾಗಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೆ ಕಾರಣಿಕ ಕಾಂತೇರಿ ಜುಮಾದ ದೇವಸ್ಥಾನ ಉಳಿಸಲು ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ನೆಲ್ಲಿದಡಿ ಗುತ್ತು ಉಳಿಸುವಂತ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಕ್ತಿ ಆಗ್ತದೆ. ಆತ್ಮದ ಭಕ್ತಿನ ಒಂದೇ ಮಂತ್ರ ಸ್ವಾಮಿ ಗಣಪತಿ. ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3,000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆ